ನನ್ ಗಂಡ ಸುರೇಶ್ ಅವರು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು ದೊಡ್ಡಬಳ್ಳಾಪುರ ಬ್ರಾಂಚ್ ಅಲ್ಲಿ. ನಾನು ಅಲ್ಲಿ ಸ್ಟಾಕ್ ಇನ್ಚಾರ್ಜ್ ಆಗಿ ಮಾಡ್ತಿದ್ದೆ. ಅಂದ್ರೆ ಅದೇ ಜನಗಳಿಗೆ ಪ್ರಮೋಷನ್ ಮಾಡ್ಸಿರ್ತಾರ ಇವ್ರು. ಈ ಬ್ರಾಂಚ್ ಬಂದ್ಬಿಟ್ಟು ಚಿಕ್ಕಜಾಲದಲ್ಲಿ ಇರೋದು, ಕಾಳಿಕಾದೇವಿ ಎಂಟರ್ಪ್ರೈಸಸ್. ಚಿಕ್ಕಜಾಲ ಮೇನ್ ಬ್ರಾಂಚ್ ಅಲ್ವಾ ಅದೇನೆ? ಹೌದು ಸರ್. ಅವರು ಕಿರಣ್ ಮತ್ತೆ ಆರ್ತಿ, ಸುಬ್ರಮಣಿ, ಅಭಿಲಾಷು, ನಾಗರತ್ನಮ್ಮ ಇಷ್ಟು ಜನ ಅದಕ್ಕೆ ಓನರ್ಸ್. ಇವ್ರು ನಮ್ಗೆ ನಾವು ಗುಜರಿ ವ್ಯಾಪಾರ ಮಾಡ್ತಾ ಇದ್ವಿ ಸರ್ ಸ್ಟಾರ್ಟಿಂಗ್ ಅಲ್ಲಿ. ಇವ್ರು ನಾವ್ ಈ ತರ ಬ್ರಾಂಚ್ ಓಪನ್ ಮಾಡಿದೀವಿ ದೊಡ್ಡಬಳ್ಳಾಪುರದಲ್ಲಿ, ಹೆಂಗೋ ಒಂದ್ ಸ್ವಲ್ಪ ಓದಿದೀರಾ ಬನ್ನಿ ಕೆಲ್ಸ ಮಾಡಿ, ಇದ್ಯಾಕ್ ಮಾಡ್ತೀರಾ ಅಂತ ಹೇಳಿದ್ರು. ನಾವ್ ಅಲ್ಲಿ ಹೇಳಿದ್ವಿ ಎಲ್ಲ ಲೀಗಲ್ ಆಗಿದ್ಯಾ, ಈ ತರ ಅಮೌಂಟ್ ಕಟ್ಟಿಸ್ಕೊಳ್ಳೋದಲ್ವಾ, ಏನಾದ್ರು ಪ್ರಾಬ್ಲಮ್ ಆದ್ರೆ ಹೇಗೆ ಅಂದ್ರೆ ಎಲ್ಲ ಲೀಗಲ್ ಆಗಿ ಉದ್ಯಮ್ ಸರ್ಟಿಫಿಕೇಟ್ ನಂಬರ್ ಇದೆ, GST ನಂಬರ್ ಇದೆ ಎಲ್ಲ ಹೇಳಿದ್ರು. ಸರಿ ಬಿಡು, ಇನ್ನ ಮನೆ ಪಕ್ಕದಲ್ಲೇ ಸರ್ ಅವ್ರು ಇದ್ದಿತ್ತು. ಸರಿ ಬಿಡು, ಇನ್ ನಂಬಿಕೆ ಇದೆಯಲ್ಲ 20 ವರ್ಷದಿಂದ ಇದಾರೆ ಅನ್ನೋ ಒಂದೇ ಒಂದ್ ಇದಕ್ಕೆ ನಾವ್ ಹೋಗಿ ಜಾಯಿನ್ ಆದ್ವಿ. ನಮ್ಗೂ ಯಾವ್ದೇ ತರದ ಅಗ್ರಿಮೆಂಟ್ ಆಗಿಲ್ಲ, ಏನಿಲ್ಲ. ನಾವ್ ಜಾಯಿನ್ ಆದ್ವಿ, ನಮ್ಗೆ ID ಕಾರ್ಡ್ ಕೊಟ್ಟಿದಾರೆ ಅಷ್ಟೇ, ನಮ್ಗೆ ಆಫರ್ ಲೆಟರ್ ಆಗ್ಲಿ ಏನಾಗ್ಲಿ ಕೊಟ್ಟಿಲ್ಲ. ನಾವು AC ನಂಬರ್ PF ನಂಬರ್ ಹಿಡಿತಾ ಇದೀವಿ ಅಂತ ಹೇಳಿದ್ರು, ಅದನ್ನು ನಾವ್ ಕೇಳಿದ್ವಿ. AC ನಂಬರ್ PF ನಂಬರ್ ಕೊಡಿ ಅಂತ ಅಂದ್ಬಿಟ್ಟು ಅದನ್ನು ಅವ್ರು ಕೊಡ್ಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ನಾವು ಮೇ ತನಕ ಕೆಲಸ ಮಾಡಿದ್ವಿ. ಮೇ ಅಲ್ಲಿ ಒಂದು ಆಫರ್ ಶುರು ಮಾಡಿದ್ವಿ ಮೇಡಮ್ ತಾವು ಕೆಲಸ? ನಾವು November 23. ಅಂದ್ರೆ ಒಂದು 6-7 ತಿಂಗಳು ಮಾಡಿದೀರಿ? ಹೌದು. ನಾನು November 23 ಇಂದ ಮೇ ಅಲ್ಲಿ ಒಂದು ಆಫರ್ ಬಿಟ್ರು, 1,08,000 ಕಟ್ಟಿದ್ರೆ 28,000 ರೂಪಾಯಿ ಸ್ಯಾಲ್ರಿ ಅಂತ. ಆವಾಗ ತುಂಬಾ ಜನ ಬಂದ್ರು, ಜಾಯಿನ್ ಹಾಕೊಂಡ್ರು, ತುಂಬಾ ಅಮೌಂಟ್ ಬಂತು. ಎಷ್ಟು ಜನ ಅಂದಾಜು ನಿಮ್ಮ ಇದ್ರಲ್ಲಿ ಎಷ್ಟು ಜನ ಆಗಿರ್ಬೋದು? ನಾನ್ ಇರೋ ತನಕ 832 ಜನ. 832 ಜನ, ಹತ್ತತ್ರ 8.5 ಕೋಟಿ ದುಡ್ಡು ಆಯ್ತು. 8.5 ಕೋಟಿ ಮೇಲೆ ಆಗಿದೆ. ಇದೆ ನನ್ನ ಹತ್ರ ಡೇಟಾ ಇದೆ. 8,44,95,000 ಇಷ್ಟಿತ್ತು ನಾನು ಬಿಡೋವಾಗ. ನಾನು ಜೂನ್ 2ನೇ ತಾರೀಕು ಕಂಪ್ಲೇಂಟ್. ಅಕೌಂಟ್ ಹಾಕ್ಸ್ಕೊತಾ ಇದ್ರಾ ಅಥವಾ ಕ್ಯಾಶ್ ತಗೋತಾ ಇದ್ರಾ? ಅಕೌಂಟ್ಗೂ ಹಾಕ್ತಾ ಇದ್ರು, ಸ್ವಲ್ಪ ಕ್ಯಾಶು ಕೊಡ್ತಾ ಇದ್ರು. ಆ ಕ್ಯಾಶ್ ನ ನಾವು ಒಂದು ಸ್ಲಿಪ್ ಅಲ್ಲಿ ಬರ್ದ್ಬಿಟ್ಟು ಇಷ್ಟು ಕ್ಯಾಶ್ ನಿಮ್ಗೆ ಸಬ್ಮಿಟ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ತಗೊಬಂದು ನಾನು ಆಫೀಸಿಗೆ ಕೊಡ್ತಾ ಇದ್ದೆ. ನಾನು ಚಿಕ್ಕಜಾಲದಲ್ಲೇ ಅಲ್ವಾ ಇದ್ದಿತ್ತು, ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಚಿಕ್ಕಜಾಲ ಕೊಡ್ತಾ ಇದ್ರಿ ನೀವು? ನಾನ್ ಡೈಲಿ ಸಂಜೆ ಹೊತ್ತು ತಗೊಬಂದು ಇವ್ರಿಗೆ ಕೊಟ್ಬಿಡ್ತಾ ಇದ್ದೆ. ಅದೇ ಬರ್ಸ್ಕೊತಾ ಇದ್ರಾ ಕಟ್ಟಿದ್ನ? ಇಲ್ಲ, ನಾವು ಒಂದ್ ಸ್ಲಿಪ್ ಬರ್ಕೊಡ್ತಾ ಇದ್ವಿ, ಅದನ್ನ ತಗೊಂತಾ ಇದ್ರು ಅಷ್ಟೇ. ಅವ್ರು ಯಾವ್ದೇ ತರದ್ದು ಬರ್ಕೊಂತಾ ಇರ್ಲಿಲ್ಲ. ಅದನ್ನು ನಾವ್ ಕೇಳಿದ್ವಿ, ನಾವ್ ಇವಾಗ ಅಮೌಂಟ್ ಕೊಡ್ತಾ ಇದೀವಲ್ವಾ, ನಿಮ್ಗೆ ಹೆಂಗೆ ಇದು ಲೆಕ್ಕ ಸಿಗುತ್ತೆ ಅಂದ್ರೆ ನೀವು ಕಳಿಸ್ತೀರಲ್ವಾ ಡೇಟಾ, ಅದ್ರಲ್ಲಿ ಲೆಕ್ಕ ಇರುತ್ತಲ್ವಾ ಅಂತ ಕೇಳಿದ್ರು. ಎವ್ರಿ ಡೇ ಅಕೌಂಟ್ ಅವ್ರಿಗೆ ಮೇಲ್ಗೆ, CCಗೆ ವಿತ್ ವಾಟ್ಸಪ್ಗೆ ಎವ್ರಿ ಡೇ ನಾವ್ ಕಳಿಸ್ಕೊಡ್ತಾ ಇದ್ವಿ. ಅವರು ವೀಕ್ಲಿ ಜೂಮ್ ಕಾಲ್ ಮೀಟಿಂಗ್ ಇಡೋರು ಎಲ್ಲಾ ಬ್ರಾಂಚ್ಗೂ. ನಮಗ್ ಸ್ಟಾರ್ಟಿಂಗ್ ಸೇರಿದಾಗ ಅವರು 16 ಬ್ರಾಂಚ್ ಇದೆ ಅಂತ ಹೇಳಿದಿದ್ರು. ಒಟ್ಟು ಎಷ್ಟು ಬ್ರಾಂಚ್ ಇದೆ ಮೇಡಮ್ ಇವ್ರದ್ದು? 6 ಬ್ರಾಂಚ್ ಸರ್. 6 ಬ್ರಾಂಚ್ ಇದೆ. ಮತ್ತೆ ಸುಳ್ಳು ಹೇಳಿದ್ರು, 16 ಬ್ರಾಂಚ್ ಇದೆ ಅಂತ ಹೇಳಿದ್ರು. ನಾವು ಜೂಮ್ ಕಾಲ್ ಮೀಟಿಂಗ್ ಫಸ್ಟ್ ವೀಕ್ ನಾವು ಅಟೆಂಡ್ ಆದಾಗ 16 ಬ್ರಾಂಚ್ ಇದ್ರಲ್ಲ, 6 ಬ್ರಾಂಚ್ 5 ಬ್ರಾಂಚ್ ಇದ್ವು. ಅವಾಗ ಇನ್ನು ಮಾಲೂರ್ದು ಓಪನ್ ಆಗಿರ್ಲಿಲ್ಲ. 5 ಬ್ರಾಂಚ್ ಇದೆಯಲ್ಲ ಅಂತ ಅದನ್ನು ನಾನು ಕೇಳಿದೆ. ಯಾಕೆ ಕೋಲಾರದಲ್ಲಿ 2 ಇದೆ, ದೊಡ್ಡಬಳ್ಳಾಪುರದಲ್ಲಿ 1, ದೇವನಹಳ್ಳಿಲಿ 1, ಚಿಕ್ಕಜಾಲದಲ್ಲೊಂದು, ಆಮೇಲೆ ಮಾಲೂರು. ಇಷ್ಟು ನಾನು ಅದನ್ನು ಕ್ವಶನ್ ರೈಸ್ ಮಾಡಿದೆ. ಯಾಕೆ 16 ಬ್ರಾಂಚ್ ಅಂದ್ರೆ ಈಗ ನೋಡಿದ್ರೆ 5 ಬ್ರಾಂಚ್ ಇದೆಯಲ್ಲ ಅಂತ. ಅವ್ರಿಗೆಲ್ಲ ಸಪರೇಟ್ ಆಗಿ ಜೂಮ್ ಕಾಲ್ ತಗೊಂತೀವಿ ಅಂತ ಹೇಳಿದ್ರು. ಸಪರೇಟ್ ಆಗಿ ತಗೊಂತೀನಿ ಅಂತ ಹೇಳಿದ್ರು. ಸರಿ ಅಂತ ನಾವ್ ಅಲ್ಲಿಗೆ ಸ್ಟಾಪ್ ಆದ್ವಿ. ನೆಕ್ಸ್ಟ್ ವೀಕ್ ನಾವು 5 ಬ್ರಾಂಚ್ ಬರ್ತಾ ಇತ್ತು. ಅವಾಗೂ ನಾವು ಕ್ವಶನ್ ರೈಸ್ ಮಾಡಿದ್ವಿ. ಯಾಕೆ ಮೇಡಮ್ ನೀವ್ ಈ ತರ ಎಲ್ಲಾ ಕೇಳ್ತೀರಾ ಕ್ವಶನ್ಸ್, ಈ ತರ ಎಲ್ಲಾ ಕೇಳಬಾರ್ದು ನೀವು ಅಂತ ಹೇಳಿದ್ರು. ಸರಿ ಅಂತ ನಾವು ಸುಮ್ನೆ ಆಗೋದ್ವಿ. 3 ಮಂತ್ಸ್ ನಾನು ಕ್ಯಾಶ್ ತಗೊಂಡೋಗಿ ಆಫೀಸ್ಗೆ ಸಬ್ಮಿಟ್ ಮಾಡ್ತಾ ಇದ್ದೆ. ಅಲ್ಲಿ CC ಕ್ಯಾಮ್ರಾಗಳೆಲ್ಲ ಇದಾವೆ. ನಾನು ಹೋಗಿ ಸಬ್ಮಿಟ್ ಮಾಡ್ತಾ ಇದ್ದೆ. ವಿತ್ ಏನಾದ್ರು ಸ್ಯಾಲ್ರಿ ಆಗ್ಲಿಲ್ಲ ಅಂದ್ರೆ ನಾನು ಕೇಳ್ತಾ ಇದ್ದೆ, ಕ್ವಶನ್ಸ್ ರೈಸ್ ಮಾಡ್ತಾ ಇದ್ದೆ. ನಾನು ಸ್ಯಾಲ್ರಿ ಯಾಕೆ ಆಗ್ತಾ ಇಲ್ಲ, ನೀವು 1 ಡೇ ಬಿಫೋರ್ ಹಾಕ್ತೀನಿ ಅಂತ ಹೇಳಿದ್ರಲ್ಲ. ಯಾವಾಗಿಂದ ಸ್ಯಾಲ್ರಿ ಕೊಟ್ಟಿಲ್ಲ? ಇದನ್ನ 2 ಮಂತ್ಸ್ ಇಂದ ಕೊಟ್ಟಿಲ್ಲ. ಶುರು ಮಾಡಿರೋದೇ ನವೆಂಬರ್ ಇಂದ, 2 ಮಂತ್ಸ್ ಇಂದ ಕೊಟ್ಟಿಲ್ಲ. ಇದು ಜೂನ್ 2ನೇ ತಾರೀಕು ಇಶ್ಯೂ ಆಯ್ತು. ಇಶ್ಯೂ ಆದ್ಮೇಲೆ ಒಂದ್ ಡೇಟ್ ಹಾಕಿದ್ರು, ಅದೇ ಕಂಪ್ಲೇಂಟ್ ಆಗಿದೆ, ಯಾರಿಗಾದ್ರು ಸ್ಯಾಲ್ರಿಗಳು ಹಾಕಿದ್ರೆ ಯಾರು ಬಂದ್ ಕಂಪ್ಲೇಂಟ್ ರೈಸ್ ಮಾಡಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಒಂದ್ ಸ್ವಲ್ಪ ಜನಕ್ಕೆ ಹಾಕಿದ್ರು. ಆಮೇಲೆ ಇವರು ಒಂದ್ 2 ಡೇಸ್ 3 ಡೇಸ್ ಆದ್ಮೇಲೆ ರಿಲೀಸ್ ಆಗಿ ಬಂದ್ರು. ರಿಲೀಸ್ ಆಗಿ ಬಂದಿತ್ತು, ಒಂದ್ 2 ಡೇಸ್ ಮನೇಲಿದ್ರು. ಹೌದು, 2ನೇ ತಾರೀಕು ಅರೆಸ್ಟ್ ಆಗಿದ್ದು. FIR ಇದೆ ಅಂತೆ ದೇವನಹಳ್ಳಿಯಲ್ಲಿ. ಅರೆಸ್ಟ್ ಆಗಿದ್ರೆ ಅವರು ಕಿರಣ್? ಹೌದು, 3 ಡೇಸ್ ಇದ್ರಲ್ಲಿದ್ರು, ಸ್ಟೇಷನ್ ಅಲ್ಲಿ ಇದ್ರು, ಇಟ್ಟಿದ್ರು. ಆಮೇಲೆ 3 ಡೇಸ್ ಆದ್ಮೇಲೆ ಬಿಟ್ರು. ಬಿಟ್ಟಾದ್ಮೇಲೆ 2 ಡೇಸ್ ಮನೇಲಿ ಇದ್ರು. ಮನೇಲಿದ್ದು 2 ಡೇಸ್ ಆದ್ಮೇಲೆ ಫೋನ್ಗಳೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಟ್ರು.
ಎಲ್ಲಿಗ್ ಹೋದ್ರು ಅಂತ ಗೊತ್ತಿಲ್ಲ. FIR ಆಗಿದೆ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಯಾರೋ ಹಿಂಗೆ ಹೇಳಿದ್ರು. ಅವಾಗ ನಾವೇನ್ ಮಾಡಿದ್ವಿ, ಓಕೆ ನೋಡೋಣ ಸ್ಯಾಲ್ರಿಗಳು ಆಗ್ತಾರೇನೋ ಅಂತ ನಾನು 14 ತನಕ ವೇಟ್ ಮಾಡ್ದೆ. ಜೂನ್ 14 ತನಕ ವೇಟ್ ಮಾಡ್ದೆ. ಅಲ್ಲಿಗೂ ಸ್ಯಾಲ್ರಿಗಳಾಗಿರ್ಲಿಲ್ಲ. ನನ್ಗೆ ಲೋ BP ಆಗ್ಬಿಟ್ಟು ಟೆನ್ಷನ್ ತಗೊಂಡು ಅಡ್ಮಿಟ್ ಆದೆ. ಅಡ್ಮಿಟ್ ನೈಟ್ ಹೋಗ್ಬಿಟ್ಟು 3:45 ಅಡ್ಮಿಟ್ ಆಗ್ಬಿಟ್ಟು ನೆಕ್ಸ್ಟ್ ಡೇ ನಾನ್ ಡಿಸ್ಚಾರ್ಜ್ ಮಾಡ್ಕೊ ಬಂದು ಹೋಗಿ ಮೇನ್ ಬ್ರಾಂಚ್ ಅಲ್ಲಿ ಗಲಾಟೆ ಮಾಡಿದೀನಿ. ಜನಗಳು ಸ್ಯಾಲ್ರಿ ಕೊಡಿ, ಕಾಸು ಕೊಡಿ, ಏನಕ್ಕೆ ಈ ತರ ಮಾಡ್ತಿದೀರಾ, ಎಲ್ಲರೂ ನನಗ್ ಕಾಲ್ ಮಾಡ್ತಿದ್ದಾರೆ, ನನ್ ತುಂಬಾ ಹುಷಾರಿಲ್ಲ ಅಂತ ಗಲಾಟೆ ಮಾಡಿದೀನಿ. ಆ ವಿಡಿಯೋ ಸಮೇತ ನನ್ನ ಹತ್ರ ಇದೆ. ವಿಡಿಯೋ ಇದೆ, ನಾನ್ ಗಲಾಟೆ ಮಾಡಿರೋದು. ನಮ್ಮನ್ನ ಹೊಡಿಯಕ್ಕೂ ಬಂದ್ರು. ಈ ತರ ಗಲಾಟೆ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನನ್ನನ್ನು ನಮ್ಮ ಮನೆಯವ್ರನ್ನ ಹೊಡಿಯಕ್ ಬಂದ್ರು. ಯಾರು? ಕಿರಣ್ ಅವ್ರೆ? ಅಲ್ಲ, ಅಲ್ಲಿರೋ ಎಂಪ್ಲಾಯ್ಸ್. ಓಕೆ. ನಾನು ನೋಡಿ ಅದೇ ಅಭಿ ಅಂತ ಅವ್ರ ಬಾಮ ಇದ್ದ, ಕಿರಣ್ ಅವ್ರ ಬಾಮ ಇದ್ದ, ಹೊಡಿಯಕ್ ಬಂದ. ಏನೋ ಹೊಡಿಯಕ್ ಬರ್ತೀಯೇನೋ ಅಂತ ಅನ್ಬಿಟ್ಟು ನಾನ್ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಅವಾಗ ಸೈಲೆಂಟ್ ಆಗೋದ್ರಿ ಎಲ್ಲರೂ. ಅದಾದ್ಮೇಲೆ ಕ್ಯಾಶ್ ಕೊಟ್ರು. ಕಿರಣ್ ಅವ್ರಿಗೆ ಬೇರೆ ನಂಬರ್ ಇಂದ ಏನೋ ಕಾಂಟ್ಯಾಕ್ಟ್ ಬೇರೆ ಇವೆಲ್ಲ ಸ್ವಿಚ್ ಆಫ್ ಆಗಿದ್ದು. ಹೌದು ಸರ್, ಎಲ್ಲ ಸ್ವಿಚ್ ಆಫ್ ಆಗಿದೆ. ಪರ್ಸನಲ್ ನಂಬರ್ ಇದೆ, ಬಟ್ ಅದು ಕಾಲ್ ಮಾಡ್ತಾ ಇದ್ರೆ ರಿಸೀವ್ ಮಾಡ್ತಾ ಇಲ್ಲ. ಓಕೆ ಓಕೆ. ಈಗ ಎಲ್ಲ 4 ಜನ ಏನಿದ್ರು ಓನರ್ ಅಷ್ಟು ಜನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಫೋನ್. ಹೌದು, ಎಲ್ಲರೂ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಯಾರು ಸಿಗ್ತಾ ಇಲ್ಲ. ಮತ್ತೆ ನಂಗೆ 16,83,000 ರೂಪಾಯಿನ ಕ್ಯಾಶ್ ಕೊಟ್ರು. ಅದು ನನ್ ಕೈ ಕೊಡ್ಲಿಲ್ಲ, ಅಲ್ಲಿರೋ ಎಂಪ್ಲಾಯ್ಸೇ ತಗೊಬಂದು ದೊಡ್ಡಬಳ್ಳಾಪುರ ಬ್ರಾಂಚ್ ಹತ್ರ ಕೆತ್ಕೊ ಬಂದ್ರು. ಅದು ಯಾರ್ಯಾರು ಕ್ಯಾಶ್ ಕೊಡ್ಬೇಕು ಸ್ಯಾಲ್ರಿ ರೂಪದಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀನಿ ನಾನು. ಅದು ಡೀಟೇಲ್ಸ್ ನನ್ನ ಹತ್ರ ಇದೆ. ಸೈನ್ ಮಾಡಿಸ್ಕೊಂಡು ಕ್ಯಾಶ್ ವೋಚರ್ ಅಲ್ಲಿ ಸೈನ್ ಮಾಡಿಸ್ಕೊಂಡು. ಯಾರಿಗೂ ಹಾಕಿರೋ ಅಡ್ವಾನ್ಸ್ ದುಡ್ಡು ಅಮೌಂಟ್ ಯಾರು ಕೊಟ್ಟಿಲ್ಲ, ಬರೀ ಜಸ್ಟ್ ಸ್ಯಾಲ್ರಿ ಅದೇನು ಕೊಡ್ಬೇಕು ಪ್ರಾಫಿಟ್ ಅಷ್ಟು ಮಾತ್ರ ಕೊಡ್ತಾರದಲ್ವಾ? ಹೌದು, ಅಷ್ಟ್ ಮಾತ್ರ ಕೊಟ್ಟಿದ್ದಾರೆ. ರಿಫಂಡ್ ಹಾಕಿದ್ರು, ಅವ್ರಿಗೆ ಮಾತ್ರ ಹೋಗಿದೆ ಸ್ಯಾಲ್ರಿ, ರಿಫಂಡ್ ಆಗಿದೆ. ರಿಟರ್ನ್ ಹೋಗಿದೆ 6 ಜನಕ್ಕೇನೋ ರಿಟರ್ನ್ ಹೋಗಿದೆ ಅಷ್ಟೇ. ಅದು ಬಿಟ್ರೆ ಸ್ಯಾಲ್ರಿ ಸ್ವಲ್ಪ ಜನಕ್ಕೆ ಕೊಡ್ತಾ ಇದಾರೆ, ಸ್ವಲ್ಪ ಜನಕ್ಕೆ ಕೊಡ್ತಾ ಇಲ್ಲ. ಗಲಾಟೆ ಮಾಡಿದವ್ರಿಗೆ ಕೊಡ್ತಾರೆ, ಸುಮ್ನೆ ಇರೋರಿಗೆ ಕೊಡಲ್ಲ. ಹೌದು. ಇವಾಗ ಏನು ನಾವು ನೋಟಿಸ್ ಪೀರಿಯಡ್ ಮಾಡ್ಬೇಕು ಅಂತ ಹೇಳಿದ್ರು. 30ನೇ ತಾರೀಕು ಬಂದ್ರು. ಜೂನ್ 30ನೇ ತಾರೀಕು ಬಂದ್ಬಿಟ್ಟು ದೊಡ್ಡಬಳ್ಳಾಪುರಕ್ಕೆ ಕರೆಸ್ಬಿಟ್ಟು ನಮ್ಮ ಮೇಲೆ ಎಲ್ಲ ಜೋರಾಗಿ ಮಾತಾಡಿದ್ರು. ನೀವ್ ಏನಕ್ ಬಂದ್ರಿ, ಏನಕ್ ಗಲಾಟೆ ಮಾಡಿದ್ರಿ, ನಿಮ್ಗೆ ಸ್ಯಾಲ್ರಿ ಕೊಡ್ತಾ ಇರೋದೇ ನೀವು ಜನಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ, ಜನಗಳನ್ನ ನೀವು ಇದ್ ಮಾಡೋದಿಕ್ಕೆ ಅಂತೆಲ್ಲ ಜೋರಾಗಿ ಮಾತಾಡಿದ್ರು. ಆಮೇಲೆ ನಾವಿರೋದ್ ಇಬ್ರೆ, ನಾನು ನನ್ ಗಂಡ. ಅವಾಗ ಸರಿ ಅಂತ ಅಂದ್ಬಿಟ್ಟು, ಓಕೆ ಇವಾಗ ನಾವೇ ಬಂದಿದ್ ತಪ್ಪಾಯ್ತು, ಇವಾಗ ನಾವ್ ಏನ್ ಮಾಡ್ಬೇಕು ಹೇಳಿ ಅಂದ್ರೆ, ನೋಟಿಸ್ ಪೀರಿಯಡ್ ಮಾಡ್ಬಿಟ್ಟು ನೀವು ಬಿಡಿ, ಏನಿದೆಯೋ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲಾ ಡೇಟಾನು ಅವ್ರಿಗೆ ಕೊಟ್ಟಿದೀವಿ. ಎಲ್ಲ ಸಬ್ಮಿಟ್ ಮಾಡಿದೀವಿ. ನಂದು 15 ದಿನ ಇತ್ತು ನೋಟಿಸ್ ಪೀರಿಯಡ್, ನಾನ್ ಕಂಪ್ಲೀಟ್ ಮಾಡಿದೀನಿ. ನಮ್ಮ ಮನೆಯವ್ರಿಗೆ 1.5 ತಿಂಗಳಿತ್ತು. ಅವ್ರು ನಂದು 15 ದಿನ ಇದೆ, ಅವ್ರು ಹೋಗ್ತಾ ಇಲ್ಲ, ನಾನೇ ಹೋಗಿಸ್ತಾ ಇಲ್ಲ. ಅಲ್ಲೆಲ್ಲ ಜನ ಬಂದ್ಬಿಟ್ಟು ನಮ್ಮ ಮನೆ ತನಕನೂ ಬರ್ತಿದ್ದಾರೆ. ಅದಕ್ಕೋಸ್ಕರ ನಾನ್ ಕಳಿಸ್ತಾ ಇಲ್ಲ. ಇವಾಗ ನಾವು 90 ಲಕ್ಷ ಎತ್ಕೊಂಡು ದೇಶನೇ ಬಿಟ್ಬಿಟ್ಟಿದೀವಂತೆ. ನೆನ್ನೆಲ್ಲ ಮೊನ್ನೆ ಮ್ಯಾನೇಜರ್, ಹೊಸ ಮ್ಯಾನೇಜರ್ನ ಲಾಕ್ ಮಾಡ್ಕೊಂಡಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ. ಬಿಟ್ಟಿಲ್ಲ, 12 ಗಂಟೆ ತನಕ ಬಿಟ್ಟಿಲ್ಲ ಅವ್ರನ್ನ. ನೈಟ್ ಬರ್ಬೇಕು, ಎಲ್ಲ ಕ್ಲಿಯರ್ ಮಾಡ್ಬೇಕು, ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಬಿಟ್ಟಿರ್ಲಿಲ್ಲಂತೆ. ಅದು ನಾನು ವಿಡಿಯೋ ಮಾಡ್ಕೊ ಅಂತ ಹೇಳಿದೀನಿ ಕಸ್ಟಮರ್ಗೆ. ಮಾಡಿದ್ರೆ ನಾನು ಅದನ್ನ ಕಳಿಸ್ಕೊಡ್ತೀನಿ. ಆಮೇಲೆ 12 ಗಂಟೆ ತನಕ ಲಾಕ್ ಮಾಡ್ಕೊಂಡಿದ್ದಕ್ಕೆ ಅವರು ಓನರ್ ಕಿರಣ್ ಇದಾರಲ್ವಾ, ಅವರು ಕಾಲ್ ಮಾಡ್ಬಿಟ್ಟು ಈ ತರ ಹಳೆ ಮ್ಯಾನೇಜರು ಅವ್ರ ವೈಫ್ ಇಬ್ರುನು 90 ಲಕ್ಷ ಎತ್ಕೊಂಡು ಈ ಊರೇ ಬಿಟ್ಬಿಟ್ಟು ದೇಶ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವ್ರು ಫೋನ್ಗಳೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅವ್ರಿಲ್ಲ ಇಲ್ಲಿ, ಅವ್ರು ಮೋಸ ಮಾಡಿರೋದು, ಅವ್ರ ಅಕೌಂಟ್ ದುಡ್ಡು ಹೋಗಿದೆ, ಅವ್ರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ ನಮ್ ಕಾಳಿಕಾದೇವಿ ಎಂಟರ್ಪ್ರೈಸಸ್ ಇಂದ ಅಂತ ಅನ್ಬಿಟ್ಟು ಹೇಳಿರೋದು. ಆ ತರ ಹೇಳಿದ್ದಾರೆ. ಬಟ್ ನಾನು ಯಾವ್ದೇ ತರದ್ದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಸರ್. ಇವಾಗ ಕಾಳಿಕಾದೇವಿ ಎಂಟರ್ಪ್ರೈಸ್ ಮೇಲೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಾನು ಡೀಟೇಲ್ಸ್ ಕೊಡ್ಬೇಕು, GST ಕೊಡ್ಬೇಕು, ಪಾನ್ ಕಾರ್ಡ್ ಕೊಡ್ಬೇಕು. ಕೊಟ್ಮೇಲೆನು ಮ್ಯಾನೇಜರು ಯಾರಮ್ಮ ಇದಕ್ ಓನರು ಅಂತ ಕೇಳ್ತಾರೆ. ಅವ್ರು ಬಂದು ಸೈನ್ ಮಾಡ್ಬೇಕು. ಅದೇನ್ ಸರ್ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಕ್ಕಾಗುತ್ತೆ? ಇಲ್ಲ, ಅದೆಲ್ಲ ಸುಮ್ನೆ ಅವ್ರು ಕತೆ ಕಟ್ತಾರೆ, ಬಿಡಿ, ಅದೆಲ್ಲ ಸಾಧ್ಯ ಇಲ್ಲ. ಅದೆಲ್ಲ 90 ಲಕ್ಷ ಎತ್ಕೊಂಡು ಹೋಗಿದ್ದಾರೆ ಅಂದ್ರೆ ನನ್ನ ಅಕೌಂಟ್ 1 ರೂಪಾಯಿ ಬಂದಿಲ್ಲ ಸರ್. ಏನ್ ಮಾಡಿ ಗೊತ್ತಾ ಮೇಡಮ್, ತಕ್ಷಣ ಈಗ ಒಂದು ಕಂಪ್ಲೇಂಟ್ ಕೊಡ್ಬೇಕು. ಈಗ ನೀವು ವೆಯ್ಟ್ ಮಾಡಬಾರ್ದು. ಈಗ